ಬಚಾವಾಗಿ ಪ್ಲಾನ್ ಅನ್ನ ಮಾಡಲಾಗ್ತಿದೆಯಾ ಅನ್ನುವಂಥದ್ದು. ಯಾಕಂದ್ರೆ ಹಲ್ಲೆ ಪ್ರಕರಣಕ್ಕೆ ತಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ನ್ಯಾಯಮೂರ್ತಿಗಳ ಕಣ್ಣಿಗೆ ಈಗ ಟೀಮ್ ಮಣ್ಣೆರಚಿದೆ ಅಂತ ಹೇಳಲಾಗ್ತಾ ಇದೆ. ಎಸ್ಪಿಪಿಗೆ ಗೊತ್ತಾಗದಂತೆಯೇ ಕೋರ್ಟ್ನಿಂದ ತಡೆಯಾಜ್ಞೆಯನ್ನು ಕೂಡ ತರಲಾಗಿದೆ. ಎಸ್ಪಿಪಿ ಶ್ಯಾಮ್ ಸುಂದರ್ ಕೈಗೆ ನೋಟಿಸ್ ಸಿಗದಂತೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದ್ದು, ಎಸ್ಪಿಪಿಗೆ ನೋಟಿಸ್ ಸಿಗದಂತೆ ಮಾಡಿದ್ದಾರೆ ನಲಪಾಡ್ ಪರ ವಕೀಲರು. ಈ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರ ಮುಂದೆ ಪಿಪಿ ನಿಲ್ಲಿಸಿ ತಡೆಯಾಜ್ಞೆಯನ್ನ ಪಡೆದಿದ್ದಾರೆ ನಲಪಾಡ್. ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಹಾಗೆಯೇ ನಲಪಾಡ್ ಕೇಸ್ಗೆ ಯಾವುದೇ ಸಂಬಂಧ ಇರಲಿಲ್ಲ, ಸಂಬಂಧ ಇಲ್ಲದ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಪಬ್ಲಿಕ್ ಪ್ರಾಸಿಕ್ಯೂಟರ್. ತಡೆಯಾಜ್ಞೆ ಪಡೆಯಲು ಪ್ಲಾನ್ ಮಾಡಲಾಗಿದೆ ಅಂತ ಹೇಳಿ ಈಗಾಗಲೇ ಸಿಸಿಬಿ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಿರೂಪಕ ವೆಂಕಟರಾಜ್ಗೆ ನಿಂದಿಸಿದಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ವಿರುದ್ಧ ದೂರು ದಾಖಲಾಗಿದ್ದು 8ನೇ ಎಸಿಎಂಎಂ ಕೋರ್ಟ್ನಲ್ಲಿ ಮಾನನಷ್ಟ ಮೊಕದ್ದಮೆ ದಾಖಲಾಗಿದೆ. ನಿರೂಪಕ ವೆಂಕಟರಾಜ್ಗೆ ನಿಂದಿಸಿದಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ವಿರುದ್ಧ ಈಗ ದೂರು ದಾಖಲಾಗಿದ್ದು 8ನೇ ಎಸಿಎಂಎಂ ಕೋರ್ಟ್ನಲ್ಲಿ ಮಾನನಷ್ಟ ಮೊಕದ್ದಮೆ ದಾಖಲಾಗಿದೆ. ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮದಲ್ಲಿ ನಿಂದಿಸಲಾಗಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ 1 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನ ಹೂಡಿದ್ದಾರೆ ನಿರೂಪಕ ವೆಂಕಟರಾಜು. ಈ ಹಿನ್ನೆಲೆಯಲ್ಲಿ 8ನೇ ಎಸಿಎಂಎಂ ಕೋರ್ಟ್ನಲ್ಲಿ ಮಾನನಷ್ಟ ಮೊಕದ್ದಮೆ ಕೂಡ ದಾಖಲಾಗಿದೆ. ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮದಲ್ಲಿ ನಿಂದನೆಯನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಈಗ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ವಿರುದ್ಧ ದೂರು ದಾಖಲಿಸಿ 1 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನ ಹೂಡಿದ್ದಾರೆ ವೆಂಕಟರಾಜು. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಈಗಾಗಲೇ ನಾವು ಗಮನಿಸಬಹುದು ವೆಂಕಟರಾಜುಗೆ ನಿಂದಿಸಿದಂತಹ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ದೂರು ದಾಖಲಾಗಿದೆ, ಮಾನನಷ್ಟ ಮೊಕದ್ದಮೆ ದಾಖಲಾಗಿದ್ದ ಹೇಗೆ? ನವಿತಾ, ಏನು ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ವಿರುದ್ಧ ಈಗ ಒಂದು ಕೋರ್ಟ್ ಅಲ್ಲಿ ಮಾನನಷ್ಟ ಮೊಕದ್ದಮೆ ದೂರು ದಾಖಲಾಗಿದೆ. ಏನು ಅವರು ನಿರೂಪಕ ವೆಂಕಟರಾಜು ಅವರಿಗೆ ಒಂದು ನಿಂದಿಸಿದ್ದಾರೆ ಮತ್ತೆ ಬೈದಿದ್ದಾರೆ ಅನ್ನೋ ಒಂದು ಆರೋಪದ ಮೇರೆಗೆ ಈಗ ವೆಂಕಟರಾಜು ಅವರು ಕೋರ್ಟ್ ನಲ್ಲಿ ಒಂದು ಮಾನನಷ್ಟ ಮೊಕದ್ದಮೆ ದಾಖಲು ಮಾಡಿರುವಂತದ್ದು. ಸುಮಾರು 1 ಕೋಟಿ ರೂಪಾಯಿಯಷ್ಟು ಮಾನನಷ್ಟ ಮೊಕದ್ದಮೆನ ದೂರು ದಾಖಲು ಮಾಡಿ ಒಂದು ವಿಚಾರಣೆಗೆ ಒಂದು ಆಗ್ರಹಿಸಿದ್ದಾರೆ. ಮತ್ತೆ ಈಗಾಗಲೇ 8ನೇ ಎಸಿಎಂಎಂ ಕೋರ್ಟ್ ನಲ್ಲಿ ದೂರು ಸಹ ದಾಖಲಾಗಿದ್ದು ಅದು ಮುಂದಿನ ವಿಚಾರಣೆಗೆ ಮುಂದೂಡಿಕೆ ಆಗಿರುವಂತದ್ದು. ಏನು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಒಂದು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಒಂದು ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮ ನಡೀತಾ ಇತ್ತು. ಈ ಕಾರ್ಯಕ್ರಮದಲ್ಲಿ ಅವರನ್ನು ಸರಿಯಾಗಿ ನಡೆಸಿಕೊಳ್ಳಿಲ್ಲ ಮತ್ತೆ ಬೈದಿದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡಿದ್ದಾರೆ. ಈ ಆರೋಪದ ಮೇರೆಗೆ ಅವರು ನನಗೆ ಮಾನನಷ್ಟ ಆಗಿದೆ ಮತ್ತೆ ಇದರಿಂದ ಸಾಕಷ್ಟು ಮುಜುಗರ ಉಂಟಾಗಿದೆ ಅಂತ ಹೇಳಿ ಈ ಒಂದು ದೂರನ್ನ ದಾಖಲು ಮಾಡಿದ್ದಾರೆ. ಅಂದ್ರೆ ಆ ದೂರಲ್ಲಿರುವಂತಹ ಅಂಶಗಳು ಏನೇನು ಈಗ ನೀವು ಹೇಳಿದ್ರಿ, ಅಂದ್ರೆ ಈ ಒಂದು ವಿಚಾರಣೆಯನ್ನು ಕೂಡ ಮುಂದೂಡಲಾಗಿದೆ ಅಂತ ಹೇಳಿ ಏನಾದ್ರೂ ನಾಗತಿಹಳ್ಳಿ ಚಂದ್ರಶೇಖರ್ ಅದಕ್ಕೆ ಸ್ಪಷ್ಟನೆಯನ್ನ ಕೊಡುವಂತ ಪ್ರಯತ್ನ ಮಾಡಿದ್ದಾರಾ ಹೇಗೆ? ನವಿತಾ, ಈಗಾಗಲೇ ಮೊದಲು ಇವತ್ತು ದೂರು ದಾಖಲಾಗಿರೋದ್ರಿಂದ ಅದು ಮುಂದಿನ ವಿಚಾರಣೆಗೆ ವಿವಿಧ ಹಂತಗಳಿರುತ್ತೆ. ಆ ವೇಳೆ ಅವರಿಂದ ಒಂದು ನೋಟಿಸ್, ಕೋರ್ಟಿಂದ ಒಂದು ನೋಟಿಸ್ ಸಹ ಜಾರಿ ಆಗುವ ಸಾಧ್ಯತೆ ಇದೆ. ಆ ನಂತರ ಅಷ್ಟೇ ನಾಗತಿಹಳ್ಳಿ ಅವರು ಇದಕ್ಕೆ ಒಂದು ಸ್ಪಷ್ಟನೆಯನ್ನ ಕೊಡಬಹುದು. ಆದ್ರೆ ಈಗ ಪ್ರಾಥಮಿಕವಾಗಿ ಇವರು ಒಂದು ದೂರನ್ನ ದಾಖಲು ಮಾಡಿ 1 ಕೋಟಿ ರೂಪಾಯಿಗೆ ಮಾನನಷ್ಟ ಮೊಕದ್ದಮೆಯನ್ನು ದಾಖಲು ಮಾಡಿರುವಂತದ್ದು. ಏನೋ ಈ ಒಂದು ಪ್ರೋಗ್ರಾಮ್ ವೇಳೆ ನನಗೆ ಈ ರೀತಿಯಾಗಿ ಅವಮಾನವಾಗಿದೆ ಅಂತ ಹೇಳಿ ಅವರು ಒಂದು ದೂರು ದಾಖಲು ಮಾಡಿರೋದ್ರಿಂದ ಇನ್ನು ಮುಂದಿನ ವಿಚಾರಣೆ ವಿವಿಧ ಹಂತಗಳಲ್ಲಿ ಯಾವ ರೀತಿ ಒಂದು ಪ್ರಕರಣದ ವಿಚಾರಣೆ ನಡೆಯುತ್ತೆ ಅನ್ನೋದು ಕಾದು ನೋಡ್ಬೇಕಿದೆ. ನವಿತಾ, ಥ್ಯಾಂಕ್ ಯು.